ಆನೇಕಲ್ ತಾಲೂಕಿಗೆ ಹೆಸರುವಾಸಿಯಾದ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಗರ ಶ್ರೀ ಯಲ್ಲಮ್ಮ ದೇವಾಲಯದಲ್ಲಿ ಮೇ 1 ಶುಕ್ರವಾರದಂದು ಬೆಳಗ್ಗೆ 10:30ರಿಂದ ಸಂಜೆ 7 ಗಂಟೆಯವರೆಗೆ ಶ್ರೀ ಯಲ್ಲಮ್ಮ ದೇವಿ, ಶ್ರೀ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿ ಹಾಗೂ ಮೈಲಾರ ಲಿಂಗಸ್ವಾಮಿ ದೇವರುಗಳಿಗೆ ದೀಪದಾರತಿ ಬೆಳಗಲು ದೈವ ಪ್ರೇರಣೆಯಾಗಿದೆ. ಸಕಾಲಕ್ಕೆ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ರೆಡ್ಡಿರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಈ ಒಂದು ದೀಪದ ಆರಾಧನೆ ಕಾರ್ಯಕ್ರಮದಲ್ಲಿ ಹೆನ್ನಗರ, ಯಾರಂಡಹಳ್ಳಿ, ಹೊಸಹಳ್ಳಿ, ಕಾಚನಾಯಕನಹಳ್ಳಿ, ಚಂದಾಪುರ, ಬನಹಳ್ಳಿ, ಶ್ರೀರಾಮಪುರ, ಬೆಳ್ಳಂದೂರು, ಆಗರ, ಹಾರಗದ್ದೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು, ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ ಎಂದು ಹೊಸಹಳ್ಳಿ ರಮೇಶ್ ರೆಡ್ಡಿರವರು ಶುಭ ಹಾರೈಸಿದರು. ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಹಾರಗದ್ದೆ ವೆಂಕಟೇಶ್, ಜೆ ಸಿದ್ದೇಶ್, ಬಸವರಾಜ್ ಅಯ್ಯ, ಯಾರಂಡನಹಳ್ಳಿ ಸತೀಶ್ ಚಂದ್ರ ಕುಮಾರ್ ಮೊದಲಾದವರು ಭಾಗವಹಿಸಿದರು. ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿಲಿಂಗ ಸ್ವಾಮಿಗಳ ಒಂದು ಕೃಪಾಶೀರ್ವಾದ ಇರಲಿ ಅಂತ ಬೇಡ್ಕೊಳ್ತಾ, ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಒಂದು ದೀಪಾರತಿಗಳನ್ನು ಮಾಡಬೇಕು ಅಂತ ದೈವ ಸಂಕಲ್ಪ ಆಗಿರೋದ್ರಿಂದ ನಾವು ಈ ಒಂದು 1ನೇ ತಾರೀಕು ಬುದ್ಧ ಪೂರ್ಣಿಮೆ ದಿವಸ ಬೆಳಗ್ಗೆ 10 ಗಂಟೆಯಿಂದ ಶುರುವಾಗಿ ಸಾಯಂಕಾಲ 5ರಿಂದ 6 ಗಂಟೆ ಆಗ್ಬೋದು. ಎಲ್ಲ ಸುತ್ತಮುತ್ತಲಿನ 9 ಊರುಗಳು ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇಲ್ಲಿ ಬಂದು ಆ ತಾಯಿಯ ಒಂದು ಅಂತ ಹೇಳಿದ್ರೆ ಅಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಆ ತಾಯಿಗೆ ದೃಷ್ಟಿಯಾಗಿದೆ ಅಂತ ಒಂದು ಬಂತು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಮುಖ್ಯಸ್ಥರನ್ನೆಲ್ಲ ಕರೆದಾಗ ಎಲ್ಲರೂ ಉತ್ಸಾಹದಿಂದ ಬಂದು ನಮ್ಮ ಚೌಟ್ರಿಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಆಯಿತು 1ನೇ ತಾರೀಕು ಮಾಡೋಣ ದೀಪಾರಾಧನೆ ಅಂತ ಒಪ್ಕೊಂಡ್ರು. ಈಗ ಅದೇ ಥರ 1ನೇ ತಾರೀಕು ಎಲ್ಲರೂ ಕೂಡಿ ಎಲ್ಲ ಊರುಗಳಿಂದ ಅವರವರ ಊರುಗಳಿಂದ ಅವರು ಆರತಿಗಳನ್ನ ತಗೊಂಡು ಇಲ್ಲಿ ಬರ್ತಾ ಇದ್ದಾರೆ. ವಿತ್ ವಾದ್ಯ ಸಮೇತ ಬಂದು ಇಲ್ಲಿ ತಾಯಿಗೆ ಆರತಿಗಳು ಮಾಡಿ ಮತ್ತು ತಾಯಿಯ ಒಂದು ಏನು ಕೃಪೆಗೆ ಪಾತ್ರ ಆಗಲಿಕ್ಕೆ ಅವರು ಇಚ್ಛೆ ಪಟ್ಟಿದ್ದಾರೆ. ಎಲ್ಲ ಬರ್ತಾ ಇದ್ದಾರೆ. ಈಗ ಯಾರಂಡಿಯಿಂದ ಹಿಡಿದು ಈ ಕಡೆಯಿಂದ ಫಸ್ಟ್ ಉತ್ತರಕ್ಕೆ ತಗೊಳ್ತಾ ಇದ್ದೀನಿ, ದಕ್ಷಿಣಕ್ಕೆ ನಮ್ಮ ಹೆನ್ನಾಗರ ಮತ್ತು ಪೂರ್ವಕ್ಕೆ ತಗೊಂಡ್ರೆ ಹೊಸಹಳ್ಳಿ, ಕಾಚನಾಯಕನಹಳ್ಳಿ, ಯಾರಂಡಹಳ್ಳಿ, ಚಂದಾಪುರ ಮತ್ತು ಬನಹಳ್ಳಿ ಇವೆಲ್ಲ ಗ್ರಾಮಗಳಿಂದ ಎಲ್ಲ ಗ್ರಾಮಸ್ಥರು ಭಕ್ತರೆಲ್ಲ ಇದು ದೀಪಾರತಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಸ್ವಲ್ಪ ಬಿಸಿಲಿರುತ್ತೆ, ಆದರೂ ಕ್ಷಮೆ ಇರಲಿ. ಇಲ್ಲಿ ನಾವೆಲ್ಲ ಪಾನಕ, ನೀರು, ಮಜ್ಜಿಗೆ ಎಲ್ಲದೂ ಅರೇಂಜ್ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಬಂದಾಗ ಇಲ್ಲಿ ತುಂಬ ಬಿಸಿಲಿದೆ. ನಾವು ಬೇಡ್ಕೊಳ್ತಾ ಇದ್ದೀವಿ ತಾಯಿ ಹತ್ರ ಒಂದು ಒಳ್ಳೆ ಮಳೆ ಆಗಲಿ ಅಷ್ಟರೊಳಗೆ ಅಂತೇಳಿ. ಅದು ಆಗ್ಬೋದು, ನೋಡೋಣ. ಅದು ದೈವೇಚ್ಛ, ತಾಯಿ ಕೃಪೆ. ಮೊದಲ ಸಲ ಹಂಗೆ ಆಯಿತು. ಮೊನ್ನೆ ನಾವು ದೇವಿನ ತೆಗೆದಾಗ ಎಲ್ಲನೂ ನೀರು ಹಾಕಬೇಕು, ತುಂಬ ಬಿಸಿ ಅಂದ್ಕೊಂಡಾಗ 1 ಗಂಟೆ ಕಾಲ ಇಲ್ಲಿ ಪೂರ್ತಿ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಮಳೆ ಬಿದ್ದು ತಣ್ಣಗಾಯಿತು. ಅದೇ ಥರ ತಾಯಿ ಮಾಡ್ಬೋದು. ಆದರೂ ನಾವು ಮುಂಜಾಗ್ರತೆಯಾಗಿ ಎಲ್ಲ ರೋಡ್ಗೆಲ್ಲ ನೀರು ಹಾಕಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಎಲ್ಲ ಬಂದು ಅವರು ತಾಯಿ ಕೃಪೆಗೆ ಪಾತ್ರರಾಗಲಿ. ಮತ್ತು ಇಲ್ಲಿ ಒಂದು ಮಾಡ್ತಾ ಇರೋ ಕಾರ್ಯಗಳಿಗೆಲ್ಲನೂ ಎಲ್ಲರೂ ಸಪೋರ್ಟ್ ಮಾಡಲಿ, ಕೈ ಜೋಡಿಸ್ಲಿ. ಈಗ ಎಲ್ಲ ಕಾರ್ಯಗಳು ಫುಲ್ ನಡೀತಾ ಇದೆ, ಅಂದರೆ ಫುಲ್ ಸ್ವಿಂಗಾಗಿ ನಡೀತಾ ಇದ್ದಾವೆ. ಈಗ ಗೋಪುರಗಳೆಲ್ಲ 3 ಗೋಪುರಗಳು ಆಲ್ಮೋಸ್ಟ್ ರೆಡಿ ಆಗ್ತಾ ಇದ್ದಾವೆ. ಮತ್ತು ರಾಜಗೋಪುರದ ಕೆಲಸ 1ನೇ ತಾರೀಕು ಮೇಲೆ ಇದು ದೀಪಾರಾಧನೆ ಕಳ್ಕೊಂಡು ನಾವು ರಾಜಗೋಪುರ ಕೂಡ ಶುರು ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತ ಮಹಾಶಯರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಆ ತಾಯಿಯ ಒಂದು ನೆಲೆ ಅಂದರೆ ಒಂದು ದೇವಸ್ಥಾನ ಮಾಡ್ತಾ ಇದ್ದೀವಿ. ಎಲ್ಲ ಸೇರಿಕೊಂಡು ಎಲ್ಲರೂ ಕೈಲಾದ ಮಟ್ಟಿಗೆ ಧನಮಾನ ಸಹಾಯ ಮಾಡಿ ಮತ್ತು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸ್ಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ವಿನಂತಿ ಮಾಡೋದೇನೆಂದರೆ, ಈ 1ನೇ ತಾರೀಕು ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಸುತ್ತು ಊರುಗಳವರು ಬಂದು ಈ ಕಾರ್ಯಕ್ರಮಕ್ಕೆ ಹೆಂಗೆ ಹೆಗಲು ಕೊಡಬೇಕು ಅಂದರೆ, ನಮ್ಮ ಜಾತ್ರೆ ಆಗ್ತದಲ್ಲ, ಜಾತ್ರೆಗಿಂತ ಜೋರಾಗಿ ನಡೀತದೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಮೊನ್ನೆ ಇಲ್ಲಿ ಸೇರಿದ ಜನ ಮತ್ತು ಇಲ್ಲಿ ಅವರೆಲ್ಲ ಮಾಡ್ಕೊಂಡಿದ್ದು, ಮತ್ತು ಈಗ ವ್ಯವಸ್ಥೆಗಳು ಮಾಡ್ಕೊಂಡಿರೋದು ಒಂದೊಂದು ಊರಿನವ್ರು ಯಾವ ಥರ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ನಾವು ಈ ಥರ ಬರ್ತೀವಿ, ಈ ಥರ ಬರ್ತೀವಿ, ಈ ಥರ ಬರ್ತೀವಿ ಅಂತೇಳಿ. ನಮಗೊಂದು 10:30, 11 ಗಂಟೆಗೆ ಸ್ಟಾರ್ಟ್ ಆದರೆ 5-6 ಗಂಟೆ ಆಗ್ಬೋದು ಅಂತ ಅನ್ನಿಸ್ತದೆ. ಆ ಕಾರ್ಯಕ್ರಮಕ್ಕೆ ಏನು ಈಗ ಭಕ್ತಾದಿಗಳೆಲ್ಲ ಬರ್ತಾರೆ, ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮನ ತುಂಬ ನಿಷ್ಠೆಯಾಗಿ ಮತ್ತು ಆ ತಾಯಿ ಕೃಪೆಗೆ ಪಾತ್ರರಾಗಿ
ನಾವೆಲ್ಲ ಆ ತಾಯಿ ಸೇವೆಗೆ ನಾವೆಲ್ಲ ನಿಂತು ಮತ್ತು ಇಲ್ಲಾಗುವಂಥ ಕೆಲಸ ಕಾರ್ಯಗಳು ಮುಂದೆ ಈ ದೇವಸ್ಥಾನನ ಮತ್ತು ಇದನ್ನು, ಯಾಕಂದರೆ ನಮ್ಮ ಸುರೇಶ್ ಅವ್ರ ನಾಯಕತ್ವದಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದೀವಿ, ಅದು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಏನು. ಆ ಇದಕ್ಕೆ ಇನ್ನೂ ನಾವೆಲ್ಲ ಸಾಥಾಗಿ ಎಲ್ಲರೂ ಎದ್ದು ನೋಡಿಕೊಂಡು ಆ ತಾಯಿ ಕೃಪೆಗೆ ಪಾತ್ರರಾಗೋಣ ಅಂಥೇಳಿ ಬೇಡ್ಕೊತೀವಿ. ಯಲ್ಲಮ್ಮ ದೇವಿ ಹಾಗೂ ಗತ್ತಿಗೆ ಜ್ಯೋತಿರ್ಲಿಂಗ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ನಮಸ್ಕಾರಗಳು. ಏನು ನಾವು ಈ ಟ್ರಸ್ಟ್ನ ವತಿಯಿಂದ ಮೇ 1ನೇ ತಾರೀಕು ಶುಕ್ರವಾರದಂದು ತಾಯಿಗೆ ದೇವಿಗೆ ದೀಪಾರಾಧನೆ 9 ಗ್ರಾಮಗಳಿಂದ ಬನ್ನಹಳ್ಳಿ, ಹಳೆ ಚಂದಾಪುರ, ಕಾಚನಾಯಕನಹಳ್ಳಿ, ಹೊಸಹಳ್ಳಿ, ಹೆನ್ನಾಗರ, ಯಾರಂಡಹಳ್ಳಿ, ಶ್ರೀರಾಮ್ಪುರ, ಬೆಳ್ಳೆಂಡೂರು, ಅಗರ ಇವೆರಡು ಬಿಟ್ಟಿದ್ದೇನೆ ನಾವಲ್ಲೇ. ಇಷ್ಟು ಗ್ರಾಮಗಳಿಂದ ಆರಗದ್ದೇವರು ಸಹ ಸೇರಿ ದೇವಿಗೆ ಅವತ್ತು ದೀಪಾರಾಧನೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಗ್ರಾಮಸ್ಥರು ಸಹ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಆ ಟೈಮ್ಗೆ ಅಟೆಂಡ್ ಆಗಿ ಮುಂದಿನ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೂ ಸಕಾಲಕ್ಕೆ ಮೀಡಿಯಾ ಬಂಧುಗಳು ಬಂದು ಅವರ ಇದನ್ನು ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ನಮಗೆ ತುಂಬಾ ದೂರ ಆಗುತ್ತೆ, ಆದರೂ ಈ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಅವರು ಮಾಡ್ತಾ ಇದ್ದಾರೆ, ಅದು ಆರತಿಗಳು ಮಾಡ್ತಾ ಇದ್ದಾರೆ, ಅಲ್ಲಿಂದನೂ ತೊಗೊಂಬರ್ತಾ ಇದ್ದಾರೆ. ಅಗರ ಮತ್ತು ಬೆಳ್ಳೆಂಡ್ರವರು ಮಾಡ್ಕೊಂಬರ್ತಾ ಇದ್ದಾರೆ ಈ ಸಾರಿ ಆರತಿಗಳನ್ನ. ಇಲ್ಲಿರೋ ಸೇರಿರ್ತಕ್ಕಂಥ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರಿಗೂ ವಂದನೆಗಳು. ನಾವು ಇಲ್ಲಿ ಜ್ಯೋತಿರ್ಲಿಂಗ ಸ್ವಾಮಿಗಳು ಅಂತ ಪ್ರತಿಷ್ಠೆ ಇದಾಗವ್ರೆ, ಜೀವ ಸಮಾಧಿ ಆಗವ್ರೆ. ಅವರು ಮೊಮ್ಮಕ್ಕಳು 4ನೇ ತರಗತಿ ಬಸವರಾಜಯ್ಯ ಅಂತ. ನಾವು 1756 ಜ್ಯೋತಿರ್ಲಿಂಗ ಸ್ವಾಮಿಗಳು ಇಲ್ಲಿ ಬಂದಿದ್ದು. ಇಲ್ಲಿ ಇದಾಗವ್ರಲ್ಲ, ಸಮಾಧಿ ಆಗವ್ರಲ್ಲ. ಅವರು 1856 ಅವ್ರ ಸಮಾಧಿ ಆದರು. ಆವತ್ತಿಂದ ಇವತ್ತಿನ ತನಕ ನಾವು ಅವ್ರ ಶಿವಗಣಾರಾಧನೆ ಮಾಡ್ಕೊಂಡು ಬಂದಿದ್ದೆ. ಆವಾಗ ಪ್ರತಿಷ್ಠಾಪನೆ ಮಾಡಿದ್ದು ಯಲ್ಲಮ್ಮ ತಾಯಿನ ತಂದಿದ್ದು, ಪ್ರತಿಷ್ಠಾಪನೆ ಮಾಡಿದ್ದು ಅವರೇ, ನಮ್ಮ ಜ್ಯೋತಿರ್ಲಿಂಗ ಸ್ವಾಮಿಗಳು. ಆವತ್ತಿಂದ ಸಣ್ಣದಾಗಿತ್ತು, ಏನೋ ನಡೆಸ್ಕೊಂಡು ಬರ್ತಾಯಿದ್ರಿ. ಇವತ್ತು ನಮ್ಮ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿಯವರು, ವೆಂಕಟೇಶಣ್ಣವರು, ನಮ್ಮ ಸತೀಶ್ ಅಣ್ಣವರು ಎಲ್ಲರೂ ಸೇರಿ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಅವ್ರ ಪ್ರಯತ್ನ ಮಾಡಿದ್ರು. ನಾವು ಅದಕ್ಕೆ ಸಾಥ್ ಕೊಟ್ಟು ಮಾಡೋಣ ಅಂತ ಇದು ಮಾಡಿದ್ರಿ. ಯಾವುದು ದೇವರು ಕೃಪೆಯಿಂದ ನಡೀತಾ ಐತೆ, ಇವಾಗಲೂ ನಡೀತಾ ಇದೆ, ಇನ್ನು ನಡೀತಾ ಐತೆ. ಆದ್ದರಿಂದ ದಯವಿಟ್ಟು ನಾವು ಈಗ ಮೊನ್ನೆ ನಮ್ಮ ದಿನೇಶ್ ಗುರುಗಳು ಬಂದು ಈ ಥರ ಆಗೈತೆ, ನೀವು ದೀಪಾರತಿಗಳು ಮಾಡಿ. ನಾವು ಮೊನ್ನೆ ಓದು ಇದರಲ್ಲಿ ಮಾಡಿದ್ರಿ, ಯಾವುದು ಊರಹಬ್ಬ ಮಾಡಿದ್ರಿ, ಚೆನ್ನಾಗೂ ಮಾಡಿದ್ರಿ. ಆಮೇಲೆ ನಮ್ಮ ದಿನೇಶ್ ಗುರುಗಳು ಬಂದು ಈ ಥರ ಮಾಡಿರಿ ಅಂತ ಹೇಳಿದ್ರು. ಆವಾಗ 9 ಊರವರು ಸೇರಿ ನಾವು ಇವಾಗ ತೀರ್ಮಾನ ಮಾಡಿದ್ದೀರಿ. ಯಾರಂಡಹಳ್ಳಿ, ಹೊಸಹಳ್ಳಿ, ಕಾಚನಾಯಕನಹಳ್ಳಿ, ಬನಹಳ್ಳಿ, ಹಳೆ ಚಂದಾಪುರ ಇವರೆಲ್ಲ ಸೇರಿ ದೀಪದಾರ್ಚನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ವಿ. ನಾಳೆ 1/5/26 ಶುಕ್ರವಾರ ಚೆನ್ನಾಗಿ ಮಾಡ್ತೀರಿ. ದಯವಿಟ್ಟು ಎಲ್ಲ ಸಹಕಾರ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ನನ್ನ ಕಡೆಯಿಂದ ಹೇಳೋದೇನೆಂದರೆ, ಇಲ್ಲಿ ಒಳ್ಳೆಯ ಒಂದು ದೇವಸ್ಥಾನ, ಅಂದರೆ ಒಂದು ಆಲ್ಮೋಸ್ಟ್ 350 ವರ್ಷಗಳ ಒಂದು ಹಿಸ್ಟ್ರಿ ಇರುವಂಥ ದೇವಸ್ಥಾನ ಇದು. ಇದನ್ನೆಲ್ಲ ಮತ್ತೆ ಜೀರ್ಣೋದ್ಧಾರ ಮಾಡೋಕ್ಕೆ ಎಲ್ಲ ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಒಂದು ದೀಪಾರಾಧನೆ ಅಂತ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮೇ 1 ಎಲ್ಲರೂ ಸೇರಿಕೊಂಡು ದಯವಿಟ್ಟು ಇದನ್ನು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ. ಥ್ಯಾಂಕ್ ಯು.